ಯಾಕೆ ಅಕ್ಕ ಹೇಳ್ ಕಳಿಸಿದ್ದೆ ಯಾಕೆ? ಯಾಕಿಲ್ಲ, ಅಯ್ಯಮ್ಮ ಸೋಮವಾರ ಬರ್ತಾರಂತೆ ಈ ಮನೆಗೆ ಓನರ್ ಅಯ್ಯಮ್ಮ. ಅದಕ್ಕೇನೆ ಮನೆ ಬಿಡ್ರಿ ಮನೆ ಬಿಡ್ರಿ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದಾಳೆ. ಹೌದೇನು? ಇದಕ್ಕಿದ್ದಂಗೆ ಮನೆ ಬಿಡ್ರಿ ಅಂತ ಹೇಳ್ತಾಳಲ್ಲ ಅವಳಿಂದಂತ ಓನರ್. ಇವಾಗತ್ತ ನಾನು ಅದಕ್ಕೆ ನೀವು ಸಾಮಾನೆಲ್ಲನ ಅರ್ಧ ರೇಟಿಗೆ ಕೊಟ್ಬಿಡೋಣ ಅಂತ ಇದ್ದೀನಿ. ಅರ್ಧ ರೇಟಿಗೆ ಕೊಟ್ಬಿಟ್ಟು ಸುಮ್ಮನೆ ನಿನ್ನ ಮನೆಯಕ್ಕೆ ಬಂದು ನಿನ್ನ ಜೊತೆಗೆ ಇರೋಣ ಅಂತ ಇದ್ದೀನಮ್ಮ. ಏನು ಮಾಡೋಣ? ಅದಕ್ಕೆ ನಿನ್ನ ಜೊತೆಗೆ ಇರೋಣ ಅಂತೇಳಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನಮ್ಮನೆ ಜಾಗಿಲ್ಲಮ್ಮ. ನನ್ನ ಒಬ್ಳೆ ಸರಿಯಾಗೈತೆ, ಹೊಸರ್ಗೂ ಆಗಲ್ಲ. ನಮ್ಮನೆಗೆಲ್ಲ ಜಾಗ ಹಂಗ ಇದ್ದಿದ್ರಾಗೇನೆ ಅಡ್ಜಸ್ಟ್ ಮಾಡ್ಕೊಂತೀವಿ. ಇನ್ನೇನು ಮಾಡೋಣ? ಇವಾಗ ಅದೇ ಇಲ್ಲ ಅಂತಂದರೆ ಅದಕ್ಕೆ ಸಾಮಾನುಗಳೆಲ್ಲನ ಕೊಟ್ಬಿಡೋಣ ಅಂತ ತಗೊಂಡೋಗಿ ಎಲ್ಲನ ಅರ್ಧ ರೇಟಿಗೆ ಕೊಡೋಣ ಅಂತ ತಾಂತಾರಂತೆ. ನಮ್ಮ ಹೊಸವು ಸೆನಕ ಇದ್ದಾವೆ, ಅದಕ್ಕೆ ಅರ್ಧ ರೇಟಿಗೆ ಕೊಡೋಣ ಅಂತ ಮಾಡಕ್ಕೆ ಬದುಕಿಲ್ದಲ್ಲ ಎಲ್ಲ ತಂದು ಕುಕ್ಕೊಂಡು ಅವ್ನು ಏನು ಟೆನ್ಷನ್ ತಗೊಂಗಿಲ್ಲ. ಸುಮ್ಮನೆ ಉಂಡು ಮನೆ ಕೆಮ್ತಾನಲ್ಲೇ ದುಡಿಯೋಕೆ ಹೋಗಲ್ಲ, ಏನಿಲ್ಲ. ಇಲ್ಲಮ್ಮ ಜಾಗಿಲ್ಲ, ನಮ್ಮನೆಯಾಗಿಲ್ಲ ಬಿಡು. ನೀನೇನ ಅನ್ಕ ನಮ್ಮನೆಯಾಗ ಮಾತ್ರ ಜಾಗಿಲ್ಲ. ನೋಡು ಅಕ್ಕಯ್ಯ ಕಷ್ಟವಿದ್ದಾಳೆ ಎಂಬುದೊಂದು ಜೀಟು ಒಯ್ಯಂಬಲ್ವಲ್ಲ ನೀನು. ಬಿಡಾತ ಬಾರೆ ಯಾಕನ ಮನೆಯಾಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅದ್ರಾಗೆ ಮಾಡ್ಕೊಂಡು ಉಣ್ಕೊಂಡು ಹೆಂಗೆ ಮನಿಕಮ್ಮನ. ಏನೊಂದು ರೂಮ್ ಐತೆ, ಹಾಲ್ ಐತೆ, ಅಡುಗೆ ಮನೆ ಐತೆ, ಎಲ್ಲ ಐತೆ. ಹೆಂಗೆ ಆಗುತ್ತೆ ಒಂದು 2 ದಿನ ಹೆಂಗೆ ಮುದ್ರಿಕೊಂಡು ಕುಕ್ಕಮ್ಮದ. ಏನು ತಿರ ಕುಕ್ಕಂತಿ ಮನೆ ಕೆಮ್ದಿದ್ರೊಟ್ಟೆ ನೀನೇ ಮನೆ ಕೇಳ್ತಾಯಿ. ಹೆಂಗೆ ಮಾಡ್ಕೊಂಡು ಉಣ್ಬೇಕು. ಮನೆಯಾಗ ಅವ್ರ ತಂಗಿ ಮನೆಯಾಗ 5 ಅಪ್ಪ ಅಮ್ಮಂಗಿದ್ರೆ ಸಾಕು. ಮನೆ ಹೋಗಿ ಮರ್ತ್ ಕೆಳಗೆ ಹೆಂಗಿರೋ ನಮ್ಮಂಗ ಐತಿ. ಇವಾಗ ನಮ್ಗೆ ಅದೇ ಚಿಂತೆ ಎತ್ತಿರೋದು. ಮನೆ ಕಟ್ಕೊಂಬಂತಂದ್ರೆ ಇದ್ಯಾವುದೋ ಒಂದು ಹೋಗಿ ನಮ್ಗೆ ಗ್ರಾಚಾರನೇ ಸೆನಕ್ಕಿಲ್ಲ. ಗ್ರಾಚಾರ ಸೆನಕ್ಕಿಲ್ದಾಗ ಬದನೆಕಾಯಿ ದೆವ್ವ ಆಗ್ತಾ ಅಂತಾರಲ್ಲ ಹಂಗೆ. ಅಲ್ಲ ಅವತ್ತು ನಾನು ಬತ್ತೀನಿ ಕಣೆಯಕ್ಕ, ನಾನು ಇರೋಳೊಬ್ಳು, ಇನ್ನೇನು ಒಬ್ಳೆ ಇರೋಣ ನಿಮ್ಮ ಮನೆಯಾಗೆ ಇರ್ತೀನಿ ಅಂತ ನಾನು ಕೇಳಿದೆ. ನೀನೇನಂದೆ ಅವತ್ತು? ಇಲ್ಲ ಬರಿಬೇಡಮ್ಮ ತಾಯಿ, ನೀನು ಹಂಗೆ ಮಾಡ್ತಿ ಹಿಂಗೆ ಮಾಡ್ತೀಯ ಅಂತ ಯಾತನ ಒಂದು ಬಿಟ್ಟೆ ಪುಸುಕುನ. ನಾನು ಮನಸ್ನಾಗ ಇಕ್ಕೊಂಡಿದ್ದೆ ಇರಲಿ ಈಗ ನಮ್ಮ ಅಕ್ಕ ಅಂತ ನಾನೇನು ಇವತ್ತು ಮುಚ್ಚಿಕ್ಕಮಲ್ಲ. ನಾನು ಮನಸ್ನಾಗ ಇಕ್ಕೊಂಡಿದ್ದೆ ಮುಂದೊಂದಲ್ಲ ಒಂದಿನ ನನಗೆ ಮಾತಾಡೋ ಅಂತ ಟೈಮ್ ಬರುತ್ತೆ, ನಾನು ಅವಾಗ ಮಾತಾಡ್ತೀನಿ ಅಂತ ಹೇಳಿ ಸುಮ್ಮನಿದ್ದೆ. ಆಗ್ಲೆಲ್ಲ ಮಾತಾಡಬಾರ್ದು ಅಂತ ನಾನು ಮನಸ್ನಾಗ ಇಕ್ಕೊಂಡಿದ್ದೆ ಇವತ್ತು ಮಾತಾಡ್ತಾ ಇದ್ದೀನಿ. ಅವತ್ತು ಬಂದು ನಾನು ಕೇಳಿದ್ಕೆ ನೀನು ಏನು ಹೇಳ್ದೆ ಹೇಳು? ಇಲ್ಲಮ್ಮ ನಿಮ್ಮ ಮಾಮಪ್ಪಲ್ಲ ಅವರಪ್ಪಲ್ಲ ಇವರಪ್ಪಲ್ಲ, ಇಲ್ಲಮ್ಮ ನಮ್ಮ ಮನೆಗೆ ಜಾಗಿಲ್ಲ ಅಂತ ಅಂದೆ. ಎಂತ ಮಾತಾಡ್ದೆ ಹೇಳು ನೀನು ಅವತ್ತು? ಬಿಡು ಕಷ್ಟ ಆದ್ರೆ ಆಗಲಿ ಅಂತ ಹಿಂಗೆ ಬಂದು 2 ದಿನ ಇರಲಿ ಒಬ್ಬ ಮಾತೇ ಬರಲಿಲ್ವಲ್ಲ ನಿನ್ನ ಬಾಯಿಗೆ. ನೀನು ಏನಾನ ಅವತ್ತು ನನ್ನ ಕಷ್ಟಕ್ಕೆ ಹಾಕಿದ್ರಿ, ಇವತ್ತು ನಾನು ನಿನ್ನ ಕಷ್ಟಕ್ಕೆ ಹಾಕ್ತಿದ್ದೆ. ಬಿಡು ನಮ್ಮ ಅಕ್ಕ ಆಗ್ಯವಳೆ ಹೋಗ್ಯವಳೆ ಅಂತ. ಯಾಕೆ ರಂಗಮ್ಮ, ಯಾಕೆ ನಿಮ್ಮ ಅಕ್ಕನ ಮೇಲೆ ಹಂಗೆ ಕೆಟ್ಟಾಗ್ತಾ ಇದೆಯಾ? ನೋಡ್ಲಲ್ತಮ್ಮ, ನಾನಿವಾಗ ಗೊತ್ತೀನಿ ಕಣಮ್ಮ, ನಿಮ್ಮ ಮನೆಗೆ ಇರ್ತೀವಿ, ಹೊಸ ಮನೇಲಿ ಅರ್ಧ ಲೇಟಿಗೆ ಕೊಡ್ತೀನಿ. ಇವಾಗ ಸೋಮವಾರ ಬೋತ್ನಿ ಅಂತ ನನಗೆ ಫೋನ್ ಮಾಡಿ ಖಾಲಿ ಮಾಡಿದ್ರೆ ಅಂತ ಇದ್ದಾಳೆ. ಅದಕ್ಕೆ ನನ್ನ ಮಕ್ಕಳು ತಲೆ ಕೆಡಿಸ್ಕೊಂಬಂಗಿಲ್ಲ. ಈ ನನ್ನ ಮಗ ನಮ್ಮ ಯಪ್ಪ ಬಿಡತ್ತ, ಅವ್ನು ಇನ್ಯಾವ ಕಾಲದಾಗೂ ನನ್ನ ನಡೆ ಬರ್ಕಂಗೆ ಬಂದ. ಇವ್ನು ಯಾವ ಸಿದ್ಲಿಂಗ ಮಾಡಿ ನಮ್ಮ ಅಯ್ಯ ಸೋಂಬೇರಿ ಆಗೋ ಕಾರಣನೇ ಆ ಸಿದ್ಲಿಂಗ. ಇವ್ನು ಯಾವಾಗ ಹೊಲ್ದಾಗಳ್ದೆಲ್ಲ ಮಾಡ್ತಿದ್ದು ನನ್ನ ಬಿಡು ಮಾಡ್ತಾನೆ ಅಂತೇಳಿ ಯಪ್ಪ ಏನು ಮಾಡಲಿಲ್ವಾ, ಇವಾಗ ಹಿಂಗಾತು. ಅವ್ನು ಮಾಡಿ ಅವನು ಉದ್ಧಾರ ಆದ. ಅವ್ನು ಅವಾಗಲೂ ಮಾಡ್ತಿದ್ದ, ಈಗಲೂ ಮಾಡ್ತಾನೆ. ಅಯ್ಯಪ್ಪ ಅವಾಗಲೂ ಮಾಡಲಿಲ್ಲ ಬಿಡು, ಅವ್ನು ಮಾಡ್ತಾನೆ ಅಂತೇಳಿ ಇವತ್ತು ನೋಡೋದು ಅವನಿಗೆ ಒಳ್ಳೇದಾಯ್ತು. ಇವಾಗ ನಮಗೆ ಇದು ನಮಗೆ ತಿರುಕೇಣ್ತು. ನಾವು ಅವ್ನು ಅನ್ಸನ ಅಂತ ಹೇಳಿ ನಾವು ಏನೇನ ಎಲ್ಲ ಬದುಕು ಮಾಡಿಸ್ಯಮನ ಅಂತ ಹೋದ್ವಿ. ಅವ್ನಿಗಾಲೆ ಮಾಡಿ ರೂಢಿ ಆತೀವ. ಕುಕ್ಕಂಡಿರೋಕ್ಕಾಗಲ್ಲ ಅವ್ನಿಗೆ ಮಾಡ್ದನ್ಗೆ. ಮಾಡಬೇಕು ಅನ್ಸುತ್ತೆ. ಇವ್ನು ನಮ್ಮಯ್ಯ ಪೊಂದಿಸ್ಕೊಂಡು ಯಾತು ಮಾಡ್ದಾನಲ್ಲ ಏನಿಲ್ಲ, ಇವಾಗ ಮಾಡಕ್ಕೆ ಸರ್ ಬರಲ್ಲ ಅವನಿಗೆ ಬದುಕ ನಮ್ಮಯ್ಯಪ್ಪ. ಇವನು ಉಂಡು ಇವನು ಮನೆ ಕೆಮ್ತಾನೆ. ಏನು ರಾಮ ಉಮ್ತಾನೆ ಮನೆ ಕೆಮ್ತಾನೆ ಬದುಕಿ ಬಾಳಿಂದ ಏನೂ ಸಿಂತಿಲ್ಲ ಅವನಿಗೆ. ಯಾವಾಗ ಈಗ ಸೋಂಬೇರಿ ಯಾಕೆ ಆಡಿದ್ರೆ ಹಿಂಗೆ ಮತ್ತೆ ಆಗ ಸುಮ್ಮ ಕುಕ್ಕಮ್ಮಂಗಾಗುತ್ತೆ. ಸೋಂಬೇರಿ ಅಂದರೆ ಹುಟ್ಟು ಸೋಂಬೇರಿ. ಮತ್ತೆ ಬದುಕಿಗೆ ಹೋಗ್ಬೇಕು ತಡ ಇಲ್ಲ, ಸುಮ್ಮನೆ ಬದುಕಿಗೆ ಕಳಿಸಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಏನು ಮಾಡ್ತೀಯ ಪಾಪ ನೀನು, ಕಳಿಸ್ಲಿಲ್ಲ ಮಗ, ಸ್ವಲ್ಪ ಮಾರ್ಕ್ ದುಡ್ಡು ಐತೆ ಬಿಡು, ಮದುವೆ ಮಾಡಿದ್ಮೇಲೆ ಕಳ್ಸೋಣ ಅಂತ ನೀನು ಹಿಂಗೆ ಮನೆಗೆ ಇಕ್ಕೊಂಡೆ. ಅದಕ್ಕೆ ನೋಡು ದುಡ್ಡು ಅದಕ್ಕೆ ಒಟ್ಟು ಎಲ್ಲದ್ದು ಅದಕ್ಕೆ ಮತ್ತೆ ಆಸ್ತಿ ಮಾತ್ರ ಆತ ಕಳ್ಕೊಬಾರ್ದು ಅಂಬದವು. ಇರೋದನ್ನ ಕಳಿಬಾರ್ದು ಕಣಮ್ಮ ಯಾವತ್ತೂ. ಸಂಪಾದನೆ ಹಿರಿಯರ ಅದಕ್ಕೆ ಮತ್ತೆ ಹೇಳಿರೋದು. ಹಿರಿಯರ ಅದಕ್ಕೆ ಎಂತ ಕೊಲೆ ಮಾಡ್ಕೊಂಡು ತಿಂದ್ರೂ ಇದು ಆಸ್ತಿ ಮಾರ್ತಿರ್ಲಿಲ್ಲ ಅಂತ. ಈಗ ನಾ ರಂಗಲ್ಲ. ಮೊದಲು ಗುಡ್ಲಾಗಿದ್ರೂ ಆಸ್ತಿ ಮಾರ್ತಿರ್ಲಿಲ್ಲ ಅಂತ. ಈಗೇನಿಲ್ಲ ಹೊಲ ಮನೆ ಎಲ್ಲ ಮಾರ್ಕೊಂಡು ಹೊಲ ಮಾರಿ ಮನೆ ಕಟ್ಟೋದು ಬರೀ ಇಂಥವು ಇವಾಗ. ಹಿರಿಯರು ಅಂಥದ್ದೆಲ್ಲ ಮಾಡ್ತಿರ್ಲಿಲ್ಲ. ಗುಡಿಸ್ಲಾಗಿದ್ರು ಕೂಲಿ ಮಾಡಿರು ಅವತ್ತಿಂದ ಅವತ್ತು ಉಂಡ್ರು ಯಾರು ಆಸ್ತಿ ಮಾರ್ತಿರ್ಲಿಲ್ಲ ಮೊದಲನಾರು. ಅದಕ್ಕೆ ಮತ್ತೆ ಆಸ್ತಿ ಮಾರಬಾರ್ದು, ಕೈಯಗಳು ಕಳ್ಕೊಂಬೋದು ಒಂದೇ ಸಣ್ಣ ಅಂತ ಹೇಳೋದು. ಅದು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ. ಮಾಡೋಕ್ಕಾಗ ಕಿಟ್ಟನ್ನೇ ಕೇಳ್ರಿ. ಅದೇ ದೊಡ್ಡ ಮನೆ ಹಳೆ ಮನೆ ಗನ್ಮಾಗ ಎಲ್ಲರೂ ಇರ್ಬೋದು, ಅನ್ನೇ ಕೇಳು. ಇನ್ನೇನು ಮಾಡೋಕ್ಕಾಗುತ್ತೆ. ಅವತ್ತು ನಮ್ಮ ಅಕ್ಕ ನಾನು ಎಂದಿದ್ದೆಲ್ಲಿ ನಾನು ಮನಸ್ನಾಗ ಇಕ್ಕೊಂಡಿದ್ದೆ ಮಾತಾಡಬಾರ್ದು ಅಂತಿದ್ದೆ. ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಅದನ್ನ. ಅಲ್ಲ ಅವತ್ತು ಬಾರಮ್ಮ ತೀರಾ ಆದರೂ ಆಗಲಿ ನಿನ್ನ ಗಂಡಿಂಗೆ ಮಾಡ್ದೆ, ಏನೋ ನೋವಾಗಿದೆಯಾ ಕಷ್ಟ ಆಗಿದೆಯಾ, ಬಾರಮ್ಮ ಏನು ಎತ್ತ ಬಿಡು, ಹೋದ್ರು ಹೋಗ್ಲಿ ಅವ್ನು ನಾಳಕ್ಕೆ ಹೋದ್ರು ಹೋಗ್ಲಿ ಅಂತಲ್ಲಿ ಮಾಡ್ಲೇಳು ಅವ್ನು ನನ್ನ ಗಂಡ ಅಂತ ಹೇಳಿ. ನಾನು ಎಷ್ಟು ಅವನ ಮೇಲೆ ಪ್ರೀತಿ ಇಕ್ಕೊಂಡಿದ್ದೆ, ನಾನು ಹಸಿ ಕಳಿಸ್ತಿರ್ಲಿಲ್ಲ, ಅಷ್ಟು ನಾನು ಅವನು ಹಚ್ಕೊಂಡಿದ್ದೆ. ನನ್ನ ಮಗ ನನಗೆ ಇಂಥದ್ದು ಮೋಸ ಮಾಡೋದ್ನಲ್ಲಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗಬೇಡ. ನನಗೆ ಯಾರು ಇಲ್ಲ ಮನೆಯಾಗೆ, ನನಗೆ ಯಾರು ಸಮಾಧಾನ ಮಾಡ್ತಾರೆ ಬಿಡು, ಆದ್ರೆ ಆಗಲಿ ನೋವಾಗಿದ್ಯಾ 2 ದಿನ ಮತ್ತಿರ ಬೇರೆ ಮನೆ ಮಾಡ್ಕ್ಯಾಮಂತೆ ಅಂಬ ಮಾತೇ ಬರಲಿಲ್ಲ. ಇವತ್ತು ಅದಂಗೆ ನಾನು ಬಿಡ್ಕೊಂತೀನಿ. ಇವತ್ತು ನಾನು ಕೇಳಿದ್ರೆ ನೀನು
ಆಹಾ ಇವತ್ತು ನಾನು ಬತ್ತಿನ ಕಣೇ ರಂಗಿ ನೀ ಮನೆಗೆ ಅಂತೀಯ. ಆಹಾ ಅವತ್ತು ಬಾರಮ್ಮ ಏನೋ ಕಷ್ಟವಿದೆಯಾ ಅಂತೇಳಿ ಕರೆದು ನನಗೊಂದೆರಡು ಸಮಾಧಾನದ ಮಾತೇಳಿದ್ರೆ ನನಗೂ ಇವತ್ತು ಬಿಡು ನಮ್ಮ ಅಕ್ಕ ಎಂಬುದು ನನಗೂ ಪ್ರೀತಿ ಇರೋದು. ನೀನು ಅವತ್ತು ಮಾಡಿದ್ದೆಲ್ಲಿ ನನಗೆ ಹಾಂ ಹೇಳು. ಅಂಬ್ಲಿಲ್ಲಮ್ಮ ಏನು ಮಾಡೋಣ, ಎಲ್ಲ ಮಾತಾಡ್ತೀರ. ಇಂಥ ಕಷ್ಟಾಗಿರ್ಬೇಕಾದ್ರೆ ಎಲ್ಲ ಹೊರಗೆ ಬರ್ತಾವೆ. ಏನು ಮಾಡೋಣ, ಎಲ್ಲನ ಉತ್ತುದಗಳ ವಾವು ಬಂದಂಗೆ ಬರ್ತೇವೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಅಂಬದೇ ಅನ್ನಿಸ್ಕೋಬೇಕು. ಅಲ್ಲ ಏನಕ್ಕೆ ಕೇಳಿದ್ ನಮ್ಮ ಸಾಮಾನ್ಯದ ಅರ್ಧ ರೇಟ್ಗೆ ಹೋಗ್ತಾವತ್ತ ಕೊಟ್ಟು ನನ್ನ ಮಗ ಮಾಡಕ್ಕೆ ಬರ್ತೇವೆ. ಅದಾನ ದುಡ್ಡು ಉಳಿಯೋದು, ಅದ ಒಂದು 2 ಲಕ್ಷ ದುಡ್ಡಾದ್ರೂ ಉಳಿಯೋದು. ಅದನ್ನ ಹಾಳು ಮಾಡಿ ಬೆಂಕಿ ಇತ್ತು. ನನಗಂತೂ ಏನು ಮಾಡೋಣ, ಇಲ್ಲ ನಾವು ಹೋಗಿ ಸತ್ತು ಬಿಡೋಣ ಅಂಬಷ್ಟು ಮನ್ಸಿಗೆ ಬೇಜಾರಾಗೈತೆ. ಏನು ಮಾಡೋಣ, ಮನೆ ಇಲ್ಲದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಕಂಡರ ಮನೆ ಅಂತ ನೆಚ್ಕೊಂಡ್ಬಂದು ನಮ್ಮ ತಿಮ್ಮಜ್ಜಿ ಬಡ್ಕಂಡ್ಲು. ಬೇಡ ಕಣೆ, ಹೋಗ್ಬೇಡ ಕಣೆ, ಹೋಗ್ಬೇಡ್ರಿ ಕಂಡರ ಮನೆಗೆ. ನಮ್ಮ ಮನೆ ಬಿಟ್ಟು ಕಂಡರ ಮನೆಗೆ ಹೋಗ್ತೀವಿ ಅಂತಿರಲ್ಲೇ, ನಿಮ್ಗೇನೋ ಅನ್ಸುತ್ತಾ ಇಲ್ವೇ? ಕಂಡರ ಮನೆಗೆ ಹೋಗ್ತಿರಲ್ರಿ ಅಂತ ಹೇಳಿ ನಮ್ಮ ತಿಮ್ಮಜ್ಜಿ ಹಂಗೆ ಬಡ್ಕೊಂಡ್ಲು. ಏನು ಮಾಡ, ನಾನು ಒಂದು ಮಾತು ಕಟ್ಕೊಂಡು ಬಂದೆ. ಏನು ಮಾಡೋಣಪ್ಪ, ಶಿವನೇ ದೇವರೇ ಪರಮಾತ್ಮ ಅಮ್ಮಂಗಾಗೈತಿ ಇವಾಗ. ಹೀಗೆ ಹೇಳ್ತೀಯಮ್ಮ, ಆವಾಗಲೇ ಎಲ್ಲ ಯೋಚನೆ ಮಾಡಬೇಕಾಗಿತ್ತು ನೀನು. ನಮ್ಮ ಕಿಟ್ಟು ಅಂತ ಕುಣಿತಿದ್ದೆ. ನಾನು ಯಾವಾಗ ಇವಳಿಂದ ಈ ನಮ್ಮ ಅಯ್ಯಪ್ಪನಿಂದ ಹಿಂಗೆ ಆತ ನಾನು ಆವಾಗಿಂದ ಬುದ್ಧಿ ಕಲ್ತ್ಕೊಂಡಿದ್ದೆ. ನಾನು ಆವಾಗಿಂದ ನಾನು ನಿನ್ಗೆ ಒಳ್ಳೇದೇ ಹೇಳಿದ್ದೆ, ಹಿಂಗೆ ಮಾಡಬೇಡ ಕಣೆ, ಹಿಂಗೆ ಇಲ್ಲ ಹಿಂಗಲ್ಲ ಅಂದ್ರೆ ಹಂಗೆ ಅಂತೇಳಿ ನಾನು ನಿನ್ಗೆ ಒಳ್ಳೇದೇ ಹೇಳಿರೋದು. ನೀನು ಅರ್ಥ ಮಾಡ್ಕೊಂಬಿಲ್ಲದ ಬೇಡತ್ತ ಹೋದ್ರು ಹೋಗ್ಲಿ, ಸುಮ್ಮನಿರಿ. ನೀವು ಪರದಾಡಿರಿ. ಇವಾಗ ಯಾಕೆ ನಿಮ್ಮ ಅಕ್ಕ ಬೇರೆ ನೋವುನಾಗೈದಾಳೆ, ಸುಮ್ಕಿರಿ ಹತ್ತರಂಗಮ್ಮ. ಯಾಕೆ ಸುಮ್ಕಿರತ್ತ? ಅಲ್ಲ ನೋಡು, ನಮ್ಮ ಅಕ್ಕ ಇವತ್ತು ಅಂದಿದ್ದೇಳಿ, ನಾನು ಇವತ್ತು ಮಾತಾಡಬಾರ್ದು ಆದರೂ ಮಾತಾಡ್ತಾ ಇದ್ದೀನಿ. ನನಗೆ ಅವತ್ತು ಎಷ್ಟು ಇಲ್ಲೋಡು ಗಣ್ಣ ನೀರು ಬರೋದು, ನನ್ನ ಕಣ್ಣ ರಕ್ತನೇ ಹರಿದೋಗೈತಿ. ಅಷ್ಟು ನಾನು ಅಯ್ಯ ಅಂದಿದ್ದೀನಿ. ಯಾರು ಇಲ್ವಲ್ಲಪ್ಪ, ನಾನು ಇರಲೇಬಾರ್ದು, ನಾನು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಂಗಂದ್ರೂ ಗಟ್ಟಿ ಜನ್ಮ ನಂದು. ಗಟ್ಟಿ ಮನಸ್ಸು ನಂದು. ಅನುಸರಿಸ್ಕೊಂಡಿರ್ಬೇಕು. ಎಲ್ಲ ಮನುಷ್ಯನಿಗೆ ಬರೋದಕ್ಕೆ ಅಷ್ಟೇನು ಮರಕ್ಕೆ ಬರೋಲ್ಲ. ಇವತ್ತು ಕತ್ಲು ನಾಳೆಗೆ ಬೆಳಕು ಅಂತೇಳಿ ಅನುಸರಿಸ್ಕೊಂಡಿರೋ. ಅದಕ್ಕೆ ಇವತ್ತು ಅದೇ ಮರ್ತ್ಕೊಂಡು ನಾನು ಇವಾಗ ಒಬ್ಬಳೇ ಮಾಡ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀನಿ. ನಾನು ಆರಾಮಾಗಿದ್ದೀನಿ. ಸಸಿಟೆಗೆ ಅಕ್ಕಿ ಬರ್ತಾವೆ, ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಅದು ಇದು ಯಾಕಾದ್ರೂ ಒಂದು ದುಡ್ಡುಗಳು ಬರ್ತಾ ಇರ್ತವೆ. ಆರಾಮಾಗಿ ಉಂಟ್ಕೊಂಡು ಆರಾಮಾಗಿದ್ದೀನಿ. ನಾನು ಯಾವ ಚಿಂತೆ ಮಾಡಲ್ಲ. ಕತ್ಲು ಒಂದಿನ ಬೆಳಕು ಒಂದಿನ. ಇವತ್ತು ಕತ್ಲು ಬಂದಿತ್ತು, ನಾಳೆ ಬೆಳಕು ಬೆಂದೇ ಬರುತ್ತೆ. ಅಷ್ಟೇನೆ. ನನಗೊಂದಿದ್ದಲ್ಲಿ ನಮ್ಮ ಅಕ್ಕಯ್ಯ, ನಾನು ಕರೆದಿದ್ದಲ್ಲಿ, ಸಮಾಧಾನ ಮಾಡಿದ್ದೆಲ್ಲಿ 4, ನನಗೆ ಧೈರ್ಯ ತುಂಬಿದ್ದೆಲ್ಲಿ 4 ಧೈರ್ಯದ ಮಾತು ಹೇಳಿದ್ರೆ ನನಗೆ ಎಷ್ಟು ಸಮಾಧಾನ ಆಗದ? ಸ್ವಲ್ಪನಾದ್ರೂ ಯೋಚನೆ ಮಾಡಿ ಇಲ್ವಲ್ಲ. ಅಯ್ಯೋ ಬಿಡ್ತಾಯಿ ನಮ್ಮಮ್ಮ. ನೀನೇನು ಹಂಗೆ ಹಿಂಗೆ ಹೇಳ್ತಿ ಬಿಡು, ಹೋದ್ರು ಹೋಗ್ಲಿ. ಏನು ಸುಮ್ಮನೆ ಹೇಳ್ತೀಯಲ್ಲ ರಂಗಮ್ಮ. ಬಿಡು, ಏನು ಬಿಟ್ಟೆ ನಮ್ಮ ನಾನೇ ನಿನ್ನೇನು ಇಟ್ಕೊಂಡಿಲ್ಲ. ಮನಸ್ನಾಗ ಇಟ್ಕೊಂಡಿದ್ದ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅಕ್ಕಗೆ ನಾನು. ಹೇಳ್ಬಾರ್ದು ಆದ್ರೆ ಹೇಳ್ತಾ ಇದ್ದೀನಿ. ಅವತ್ತು ನನಗೆ ಎಂತಾಟ ಸಿಟ್ಟು ಬಂತು ಗೊತ್ತೇ, ಅದನ್ನ ಹಂಗೆ ಇಟ್ಕೊಂಡಿದ್ದೆ. ಅದಕ್ಕೆ ಇವತ್ತೆಲ್ಲ ಎತ್ತಿ ಆಡಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.